ರಿತು ಎಂಗೇಜ್ಮೆಂಟ್ ವಿಷಯ ತಾನೆ? ಅಂದ್ರೆ ದೊಡ್ಡಪ್ಪಂಗೆ ಈ ವಿಷಯ ಗೊತ್ತಾಗ್ತಿದೆ, ಬಲವಂತವಾಗಿ ಆಗ್ತಿದೆ ಎಂಗೇಜ್ಮೆಂಟ್ ಅಂತ ಗೊತ್ತಾದ್ರೆ ಖಂಡಿತ ಇದನ್ನ ತಡೀತಾರೆ. ಹೌದು ಅಣ್ಣ. ವಿಷಯ ಹೇಳಾಯ್ತಲ್ಲ, ನೀವಿನ್ನು ಹೋಗಬಹುದು. ನಿಮ್ ಹತ್ರ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಿತ್ತು. ಯಾವ ವಿಚಾರವಾಗಿ? ಅದೇ ರೀ, ಹುಡುಗನ ಬಗ್ಗೆ, ಮನೆತನದ ಬಗ್ಗೆ, ಅವನ ವಿದ್ಯಾಭ್ಯಾಸದ ಬಗ್ಗೆ, ನಿಶ್ಚಿತಾರ್ಥದ ತಯಾರಿ ಬಗ್ಗೆ. ಮಾತಾಡೋದಕ್ಕೇನಿದೆ? ನೀವೇ ನಿರ್ಧಾರ ಮಾಡಿದ್ದೀರಲ್ಲ, ನಿಶ್ಚಿತಾರ್ಥನೂ ಫಿಕ್ಸ್ ಮಾಡಿದ್ದೀರಲ್ಲ. ಅದು ಅಲ್ಲ ರೀ, ಅದು ಪರಿಸ್ಥಿತಿ. ನನ್ನ ಪರಿಸ್ಥಿತಿ ಹೇಗಿದೆ ಗೊತ್ತಾ? ನಮ್ಮ ಮನೆಯಲ್ಲಿ ನಡೀತಾ ಇರೋ ನಿಶ್ಚಿತಾರ್ಥದ ಬಗ್ಗೆ ಮೂರನೇವರಿಂದ ವಿಷಯ ತಿಳ್ಕೊಳ್ಬೇಕಾಗಿ ಬಂತು. ಲಕ್ಷ್ಮಣ ಫೋನ್ ಮಾಡಿದ್ನಂತೆ ರೀ? ಮಾಡಿದ್ನಾ? ಇರಬಹುದೇನೋ, ಆದರೆ ನನಗೆ ವಿಷಯ ತಲುಪಲಿಲ್ವಲ್ಲ. ಅದು ಕನೆಕ್ಷನ್ ಸಿಗ್ಲಿಲ್ಲ ಅಂದ. ಅಣ್ಣ, ದಯವಿಟ್ಟು ತಪ್ಪಿಲಿಬೇಡ. ಇವತ್ತಿನವರೆಗೂ ನೀನಿಲ್ಲದೆ ನಾನು ಯಾವ್ದಾದ್ರು ನಿರ್ಧಾರ ತಗೊಂಡಿದ್ದೇನೆ ಹೇಳು? ಹಾಗಾದ್ರೆ ನಾನು ಇಲ್ಲದೆ ಹೋದ್ರೂ ಈ ನಿಶ್ಚಿತಾರ್ಥ ಮಾಡ್ತಿದ್ರಿ ಅಲ್ವಾ? ಅದು ಅಲ್ಲದೆ ನಾನು ಈ ಮನೆಗೆ ಏನೂ ಅಲ್ಲ ಅಲ್ವಾ? ಏನಣ್ಣ ನೀನು, ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ನಾಚಿಕೆನಾ? ನನಗೆ ಯಾಕೆ ನಾಚಿಕೆ? ಇದಕ್ಕೆಲ್ಲ ಹೆದರೋ ಮಗಳೇ ಅಲ್ಲ ನಾನು. ಸತ್ಯ, ನೀನ್ ಎಷ್ಟೇ ಗಂಭೀರ ಥರ ಆಡ್ಬೋದು, ಆದ್ರೆ ಪ್ರೀತಿ ಅಂತ ಬಂದಾಗ ಏನ್ ಬಂದಾಗ ನಿನ್ ತಲೆ. ನಮ್ಗಿವೆಲ್ಲ ಅಂಟೋದು ಇಲ್ಲ, ನಾಟೋದು ಇಲ್ಲ. ನನ್ ಲವ್ವಿನ್ ರೇಂಜೇ ಬೇರೆಮ್ಮ. ಈ ಕವಿತೆ ಗಿವಿತೆ ಎಲ್ಲ ನನಗ್ ಸೂಟ್ ಆಗಲ್ಲ. ಹಾಗಿದ್ರೆ ಪ್ರೀತಿ ಅಂದ್ರೆ ಏನು ಅಂತ ಮತ್ತೆ ಎಕ್ಸ್ಪ್ಲೇನ್ ಮಾಡ್ಲಾ? ನಿನ್ ಸ್ಟೈಲಲ್ಲಿ ನಿನಗೆ ಅರ್ಥ ಆಗೋ ಹಾಗೆ. ಅಪ್ಪ ಕಾರ್ತಿಕೇಶ್ವರ, ಈಗ್ಲೇ ನಿನ್ ಪ್ರೀತಿ ಪುರಾಣ ನನಗೆ ಕೇಳೋದಕ್ಕಾಗ್ತಿಲ್ಲ. ನನ್ ಕಿವಿಲ್ ರಕ್ತ ಬರೋದಕ್ಕಿಂತ ಮುಂಚೆ ನಿಲ್ಸಪ್ಪ. ಅಲ್ಲ, ನನ್ಗೊಂದು ಡೌಟು. ಅಕ್ಕನ್ಗೂ ಹೀಗೆ ಕವಿತೆ ಗಿವಿತೆ ಎಲ್ಲ ಹೇಳಿ ಟಾರ್ಚರ್ ಇಡ್ತಿದ್ದ? ಅದಕ್ಕೆ ನಾವು ಓಡ್ ಹೋಗಿದ್ದು? ನೀನ್ ಇಂಪ್ರೆಸ್ ಮಾಡ ಅಂತ ಇಷ್ಟೊಂದೆಲ್ಲ ಹೇಳಿದ್ರೆ ನೀನೊಳ್ಳೆ ಅವಳ ವಿಷಯ ತೆಗಿತಿಯಲ್ಲ. ಅದು ನನಗೆ ಲವ್ ಬಗ್ಗೆ ಏನು ಗೊತ್ತಿಲ್ಲ ಅಂತ ರೇಗಿಸಿದ್ಯಲ್ಲ, ಅದಕ್ಕೆ ಯಾಕೆ ಹೇಳ್ದೆ. ನಿನ್ಗೇನು ಅರ್ಥ ಆಗಲ್ಲ ಬಿಡು.
ಅಂಜಲಿ, ನಾನು ನೋಡ್ತಾನೆ ಇದ್ದೀನಿ. ಒಳ್ಳೆ ಕಲ್ ಬಂಡೆ ತರ ಇದ್ದೆ, ಆದ್ರೆ ಈಗ ಚೇಂಜ್ ಆಗ್ಬಿಟ್ಟಿದ್ಯಾ? ನಿನ್ ಲವ್ ಅಲ್ಲಿ ಇಷ್ಟೊಂದು ಇಂಪ್ರೂವ್ ಆಗಿದ್ ಹೇಗೆ? ಮಿಸಸ್ ಸತ್ಯ ಕಾರ್ತಿಕ್ ಹತ್ರ ಲವ್ ಟ್ರೈನಿಂಗ್ ತಗೋತಾ ಇದ್ದೀನಿ. ಸುಮ್ಮನೆ ನಾವು ಇದನ್ನೆಲ್ಲ ಹೇಳಿ ಯಾಕೆ ತೊಂದರೆ ಕೊಡಬೇಕು ಅಂತ ಹೇಳಲಿಲ್ಲ ರೀ. ಆದ್ರೆ ವಿಷಯ ಎಂಗೇಜ್ಮೆಂಟ್ ವರೆಗೂ ಹೋಗುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ ರೀ. ನಾವು ನಿಮ್ಗೆ ಹೇಳದೆ ಇದ್ದಿದ್ದು ತಪ್ಪೇ ರೀ, ತಪ್ಪಾಯ್ತು. ದಯವಿಟ್ಟು ಕ್ಷಮಿಸ್ಬಿಡಿ. ಹೌದಣ್ಣ, ನಮ್ಮನ್ನ ಕ್ಷಮಿಸ್ಬಿಡು. ಇದೆಲ್ಲ ನಿಜವಾಗ್ಲೂ ಹೇಳ್ತಿದ್ದೀರೋ ಇಲ್ಲ ಬಾಯಿ ಮಾತಿಗೆ ಹೇಳ್ತಿದ್ದೀರೋ? ಅಯ್ಯಯ್ಯೋ, ನಮ್ಮಿಂದ ತಪ್ಪಾಗಿದೆ ಅಣ್ಣ, ನಾವು ಒಪ್ಕೋತೀವಿ. ಈಗ ನೀನು ನಮ್ಮನ್ನ ಕ್ಷಮಿಸಲೇಬೇಕು. ಹಾಗಿದ್ರೆ ಈ ತಪ್ಪನ್ನು ನಾನು ಸರಿ ಮಾಡಬೇಕಲ್ವಾ? ಅರ್ಥ ಆಗಲಿಲ್ವಾ? ಅರ್ಥ ಆಗ್ಲಿಲ್ಲ ರೀ. ಈ ಮನೆಯಲ್ಲಿ ನನ್ನ ಮಾತು ನಡೆಯುತ್ತೆ ಅನ್ನೋದಾದರೆ ನಾಳೆ ನಡೆಯೋ ಕಾರ್ಯಕ್ರಮ ನಿಲ್ಲಿಸಿ. ನಾಳೆ ನನ್ನ ಮಗಳ ರೀತು ಎಂಗೇಜ್ಮೆಂಟು ನಡಿ ಕೂಡುದು. ರೀ, ಏನ್ ಹೇಳ್ತಿದ್ದೀರಾ ನೀವು? ಇದಕ್ಕಿದಾಗ ಎಂಗೇಜ್ಮೆಂಟ್ ಅನ್ನ ಹೇಗೆ ಕ್ಯಾನ್ಸಲ್ ಮಾಡಕ್ಕಾಗತ್ತೆ? ಹೌದು ಸೀತಾ, ಗುರುಗಳೇ ಹೇಳಿದ್ದಾರೆ, ಈ ಎಂಗೇಜ್ಮೆಂಟ್ ನಡೆಯೋದ್ರಿಂದ ಯಾರಿಗೂ ಒಳಿತಾಗೋದಿಲ್ಲ. ಬಲವಂತವಾಗಿ ನಮ್ಮ ಮಗಳ ಜೀವನ ಹಾಳಾಗೋದು ಬೇಡ. ರಿತು ಎಂಗೇಜ್ಮೆಂಟು ನಡೆಯೋದು ಬೇಡ ಅಷ್ಟೇ. ಅಯ್ಯೋ, ಏನ್ ಹೇಳ್ತಾ ಇದ್ದೀರಿ ನೀವು? ಆಲ್ರೆಡಿ ಎಲ್ಲ ತಯಾರಿ ಆಗೋಗಿದ್ದೀರಿ, ಹೀಗೆ ಹೇಳಿದ್ರೆ ಹೇಗೆ? ಅಣ್ಣ, ದಿಢೀರಂತ ಹೀಗೆ ಕ್ಯಾನ್ಸಲ್ ಮಾಡಿಬಿಟ್ರೆ ಏನಣ್ಣ ಮಾಡೋದು? ಅವ್ರಿಗೆಲ್ಲ ಬರೋದಕ್ಕೆ ಹೇಳಿದೀವಲ್ಲ. ನೀವು ಎಂಗೇಜ್ಮೆಂಟ್ ಇಟ್ಕೊಂಡಿದ್ದು ಹಾಗೆ ಅಲ್ವಾ, ದಿಢೀರಂತ. ಹಾಗೆ ದಿಢೀರಂತ ಕ್ಯಾನ್ಸಲ್ ಮಾಡಿ. ದಿವ್ಯಾ, ದಿವ್ಯಾ, ಸಮಾಧಾನ ಮಾಡ್ಕೊಮ್ಮ. ಇಷ್ಟಕ್ಕೆ ಜೀವನ ಮುಗ್ದೋಗಿಲ್ಲ, ಸಮಾಧಾನ ಮಾಡ್ಕೊಳ್ಳೆ. ಎಲ್ಲ ಎಲ್ಲ ಮುಗ್ದೋಯ್ತು ಅಜ್ಜಿ, ಎಲ್ಲ ಮುಗ್ದೋಯ್ತು. ಈ ನನ್ನ ಮಗ ನನ್ನ ಜೀವನ ನುಂಗಿ ನೀರು ಕುಡಿದ್ಬಿಟ್ಟ. ದಿವ್ಯಾ, ನನಗೆ ಗೊತ್ತು ನಾನು ಮಾಡಿದ ತಪ್ಪು ಅಂತ. ಆದರೆ ಹೇಳಿದ್ನಲ್ಲ, ನಾನು ಇಷ್ಟೆಲ್ಲ ಮಾಡಿದ್ದು ನಮ್ಮ ಪ್ರೀತಿಗೋಸ್ಕರ. ನನ್ನ ಹತ್ರ ದುಡ್ಡಿಲ್ಲ ಅಂತ ನಿನಗೆ ಗೊತ್ತಾದ್ರೆ ನೀನು ನನ್ನ ಬಿಟ್ಟು ಹೋಗ್ತೀಯಾ? ಅದಕ್ಕೆ ಇಲ್ದೇ ಇರೋ ಶ್ರೀಮಂತಿಕೆನ ತೋರಿಸಿ 3 ನಾಮ ಹಾಕ್ಬಿಟ್ಟಿಯಲ್ಲೋ. ನೀನ್ ಬೇಕು ದಿವ್ಯಾ, ನೀನ್ ಬಿಟ್ಟಿರೋ ಶಕ್ತಿ ನನಗಿಲ್ಲ. ಇಷ್ಟೆಲ್ಲ ಆದ್ಮೇಲೂ ನಾನು ನಿನ್ ಜೊತೆ ಇರ್ತೀನಿ ಅಂತ ಅನ್ಕೊಂಡಿದ್ಯಾ? ನೀನ್ ಹೇಳಿರೋ ಸುಳ್ಳಿಗೆ, ನನಗೆ ಮಾಡಿರೋ ಮೋಸಕ್ಕೆ ನಾನು ಯಾವತ್ತೂ ನಿನ್ ಜೊತೆ ಇರಲ್ಲ, ಯಾವತ್ತೂ ನಿನ್ ಜೊತೆ ಇರಲ್ಲ.
ದಿವ್ಯಾ, ಅವನ ಮೇಲೆ ಯಾಕೆ ರೇಗಾಡ್ತಿದ್ಯಾ? ಅವನ ನಿನ್ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಮದ್ವೆ ಅದನ್ನ ನೀನಾಗ ನಿನ್ನೆ ತಾನೆ ಅವ್ನು ಹಿಂದೆ ಓದಿದ್ದು, ಅದು ನೆನಪಿರ್ಲಿ. ಅಂದ್ರೆ ಅವನ್ ಮಾಡಿದ ಮೋಸ ಲೆಕ್ಕಕ್ಕೆ ಇಲ್ವಾ? ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ದಿವ್ಯಾ. ನಿನ್ ಬುದ್ಧಿ ನಿನ್ ಕೈಲಿ ಇರ್ಬೇಕಾಗಿತ್ತು. ನಿನಗೆ ದುಡ್ಡು ಕಾಸು ಇರೋನ್ ಬೇಕಾಗಿತ್ತು, ಅದಕ್ಕೆ ಇವನು ಈ ರೀತಿ ನಾಟಕ ಆಡ್ದ. ನೀನು ಎಲ್ರಾಗೆ ನಿಯತ್ತಾಗಿದ್ದಿದ್ರೆ ಆಗ ಇವನು ನಿಯತ್ತಾಗಿರ್ತಿದ್ನೇನೋ. ಮನುಷ್ಯರು ಕನ್ನಡಿ ಇದ್ದಂಗೆ, ನಾವು ಹೇಗಿರ್ತೀವೋ ಅವರು ಹಾಗೆ ಇರ್ತಾರೆ. ಅಂದ್ರೆ ನಿನಗೂ ಇವನೇ ಹೆಚ್ಚಾಗ್ಬಿಟ್ನಾ? ನಿನ್ ಮಗಳಿಗೆ ಮೋಸ ಮಾಡಿದ್ರು ನೀನ್ ಇವನನ್ನೇ ವಹಿಸ್ಕೊತಾ ಇದೀಯಾ? ನಾನು ಅವನ ಪರ ವಹಿಸ್ಕೊಳ್ತಿಲ್ಲ ಕಣೆ, ಅವನ್ ಮಾಡಿದ್ದು ತಪ್ಪೇ. ಆದ್ರೆ ಆ ತಪ್ಪಿಗೆ ಪ್ರಚೋದನೆ ಕೊಟ್ಟಿದ್ದು ನೀನು. ದುಡ್ಡು ಶ್ರೀಮಂತಿಕೆ ಅಂತ ದುರಾಸೆ ಪಟ್ಟು ಮದುವೆ ಮನೆಯಿಂದ ಬೋರ್ಡ್ ಹೋದೆ. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಕಣೆ. ದಿವ್ಯಾ, ಬಾಲ ತಪ್ಪು ಮಾಡಿರ್ಬೋದು, ಆದರೆ ಅವನ ಪ್ರೀತಿ ಪ್ರಾಮಾಣಿಕವಾದದ್ದು. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ ಕಣೆ. ಆದರೆ ಪ್ರೀತಿಗೆ ಬೆಲೆ ಕೊಡೋದನ್ನ ಕಲಿಯಮ್ಮ. ಆಗಿದ್ದಾಗೋಯ್ತು ಕಣೆ. ಒಂದ್ಸಲ ನೀವು ಗಂಡ ಹೆಂಡತಿ ಕೂತ್ಕೊಂಡು ಮಾತಾಡಿ ಮುಂದೇನ್ ಮಾಡ್ಬೋದು ನೋಡಿ. ಇಷ್ಟೆಲ್ಲ ಆದ್ಮೇಲೂ ಇವನ್ ಜೊತೆ ಕೂತ್ ಮಾತಾಡ್ಬೇಕಾ? ನನಗೇನಮ್ಮ ಇದೆ ಅಂತ ಕರ್ಮ? ನಾನ್ ಸತ್ರು ಇವನ್ ಮುಖ ನೋಡಲ್ಲ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ರಾಯರೇ. ನೀವೇ ಈ ಮನೆ ಶಕ್ತಿ. ನೀವಿಷ್ಟು ಕುಕ್ಕೋದ್ರೆ ನಮಗೆಲ್ಲ ಶಕ್ತಿ ತುಂಬೋರು ಯಾರು? ಜೀವನದಲ್ಲಿ ಎಂತೆಂಥ ಕಷ್ಟಗಳೆಲ್ಲ ನೋಡಿರ್ತೀರ, ಅದ್ರ ಮುಂದೆ ಇದೆಲ್ಲ ಯಾವುದು ರಾಯರೇ? ಹಾಗೆಲ್ಲ ನನ್ನ ಜೊತೆ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ನನ್ನ ತಮ್ಮ ಇರ್ತಿದ್ದ. ಈಗ ಅವನೇ ಇಲ್ಲ. ಪವರು ಶಕ್ತಿ ಯಾವುದು ಇಲ್ವಂತಾಗ್ಬಿಟ್ಟಿದೆ. ಅವನೇ ಇಲ್ಲ ಅಂತಂದ್ಮೇಲೆ ಈ ರಾಮಚಂದ್ರನಿಗೆ ಏನು ಬೆಲೆ ಇಲ್ಲ. ಯಾವುದೋ ಕೆಟ್ಟ ಗಳಿಗೆ ರಾಯರೇ. ಚಿಕ್ಕ ಮಾವಂಗ್ ನಿಮ್ಮಲ್ಲಿ ಪ್ರೀತಿ ಇಲ್ವಾ? ಖಂಡಿತವಾಗ್ಲೂ ಇದೆ. ಈ ಮನೇಲಿ ಎಲ್ಲರೂ ಅವ್ರವ್ರ ಕಾಲ ಮೇಲೆ ನಿಂತಿದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣನೇ ನೀವು. ನೀವು ತೋರಿಸಿದ ಪ್ರೀತಿ ಮಾರ್ಗದರ್ಶನನೇ ಇದಕ್ಕೆಲ್ಲ ಕಾರಣ. ಹೀಗಿರುವಾಗ ನೀವು ಇಷ್ಟೊಂದು ಕುಗ್ಗಿ ಹೋಗೋದನ್ನ ನನ್ನ ಕೈಯಿಂದ ನೋಡಕ್ಕಾಗಲ್ಲ ರಾಯರೇ. ರಾಯರೇ, ಈಗೇನು ಗುರುಗಳ ಮಾತು ಮೀರಿ ಎಂಗೇಜ್ಮೆಂಟ್ ಮಾಡ್ತಿದ್ದಾರೆ. ಏನಾದರೂ ಅನಾಹುತ ಆದ್ರೆ ಅಂತ ತಾನೇ ನಿಮ್ಮ ಭಯ? ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಸತ್ಯ ಇರೋವರೆಗೂ ಈ ಕೋಟೆ ಮನೆ ಮಾನ ಮರ್ಯಾದೆ ಘನತೆಗೆ ಧಕ್ಕೆ ಆಗೋದಕ್ಕೆ ನಾನು ಬಿಡಲ್ಲ. ನನ್ನ ನಂಬಿರಾಯ್ರೆ. ಸತ್ಯ, ಸತ್ಯ, ನಿನ್ನ ಮೇಲೆ ಆ ನಂಬಿಕೆ ಭರವಸೆ ಎರಡೂ ಇದೆ ಕಣಮ್ಮ. ಹಾಗಿದ್ರೆ ಈ ಚಿಂತೆ ಎಲ್ಲ ಬಿಟ್ಟು ನಗ್ನಗ್ತಾ ಇರಿರಾಯ್ರೆ. ನೀನು ಇಷ್ಟು ಹೇಳಿದೆಯಲ್ಲ, ಈಗ ನನ್ನ ಮನಸ್ಸಿಗೆ
ಒಂಥರ ನೆಮ್ಮದಿ ಕಣಮ್ಮ. ಸರಿ ರಾಯ್ರೆ, ನೀವು ರೆಸ್ಟ್ ಮಾಡಿ, ಎಲ್ಲ ಒಳ್ಳೇದೇ ಆಗುತ್ತೆ. ಸರಿ ಅಮ್ಮ. ಮುಂದೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ. ಮುಂದೆ ಹಿಂದೆ ಏನೂ ಇಲ್ಲ, ನನಗವನ್ ಬೇಡ ಅಷ್ಟೇ. ನಾನ್ ಚಿಕ್ಕ ವಯಸ್ಸಿಂದ ಕನ್ಸ್ಕೊಂಡಿದ್ದು ಒಂದೇ, ದೊಡ್ಡ ಬಂಗ್ಲೆಯಲ್ಲಿ ರಾಣಿ ತರ ಮೆರಿಬೇಕು, ಕೈಗೊಂದು ಕಾಲ್ಗೊಂದು ಆಳಿರ್ಬೇಕು, ಇಂಪೋರ್ಟೆಡ್ ಕಾರ್ ಇರ್ಬೇಕು. ಇದೇ ಇಲ್ಲ ಅಂದ್ಮೇಲೆ ಅವನ್ ನನ್ ಗಂಡ ಆಗಿರಕ್ಕೆ ನಾಲಾಯಕು. ಸುಮ್ನಿರು ದಿವ್ಯಾ, ನಾನು ನೋಡ್ತಾನೆ ಇದ್ದೀನಿ, ನಿನ್ ನಾಲ್ಗೆ ಉದ್ದ ಆಗ್ತಾನೆ ಇದೆ. ಮೊದಲು ನಾನು ಹೇಳೋದನ್ನ ಕೇಳು. ಬಾಲ ನಿನ್ ಗಂಡ, ಕಷ್ಟನೋ ಸುಖನೋ ಸಂಸಾರ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ನಮ್ಮ ಮನೆಯವ್ರ ಹತ್ರ ಮಾತಾಡಿದ್ದಾಯ್ತಾ? ಅಲ್ಲೂ ಹೋಗಿ ಏನಾದ್ರೂ ಚುಚ್ಚು ಬಂದಿದೆಯಾ ಹೇಗೆ? ನಾನೇನು ಹೇಳಿಲ್ಲ ಸೀತಮ್ಮ. ಮತ್ತೆ ಸುಮ್ಮನೆ ಹೋಗಿದ್ಯಾ? ಏನಾದ್ರೂ ಚೆನ್ನಾಗಿದೆ ಅಂದ್ರೆ ನಿಂಗೆ ನೋಡಕ್ಕೆ ಆಗಲ್ಲ. ಅಲ್ಲಿ ಹೋಗಿ ಹುಳಿ ಹಿಂಡು ಬರದೇ ಇದ್ರೆ ನಿಂಗೆ ನಿದ್ದೆನೇ ಬರಲ್ಲ. ನೀವು ನನ್ನ ತಪ್ಪು ತಿಳ್ಕೊತಿದ್ದೀರಾ ಸೀತಮ್ಮ. ರಾಯರು ಬೇಜಾರಲ್ಲಿದ್ರು, ಅದಕ್ಕೆ ಮಾತಾಡಿಸ್ಕೊಂಡು ಬರೋಣ ಅಂತ ಹೋದೆ. ಅದೇ ಮತ್ತೆ ಮನಸ್ಸು ಸರಿ ಇಲ್ಲದೆ ಇರುವಾಗ ಹೋಗಿ ಮಾತಾಡ್ಸೋದು, ಆಮೇಲೆ ನಿನ್ ಬೆಳೆ ಬೇಯಿಸ್ಕೊಳ್ಳೋದು. ನೋಡು ಹುಡುಗಿ, ನಿನ್ನ ಹತ್ರ ನಾನು ಒಂದು ಮುಖ್ಯವಾದ ವಿಚಾರ ಮಾತಾಡೋದಿದೆ, ಸರಿಯಾಗಿ ಕೇಳಿಸ್ಕೊ. ಮದುವೆ ಆಗಿ 6 ತಿಂಗಳಲ್ಲಿ ನನ್ನ ಮನಸ್ಸನ್ನ ಅಥವಾ ನಮ್ಮ ಮನೆಯವರ ಮನಸ್ಸನ್ನ ಗೆಲ್ಲದೆ ಹೋದ್ರೆ ನೀನು ನಮ್ಮ ಮನೆ ಬಿಟ್ಟು ಹೋಗ್ಬೇಕು ಅಂತ ನನ್ನ ನಿನ್ನ ಮಧ್ಯೆ ಅಗ್ರಿಮೆಂಟ್ ಆಗಿತ್ತು. ನನ್ನ ಮಗನಿಗೆ ನಿನ್ನಿಂದ ಮುಕ್ತಿ ಕೊಡು ಅಂತ ಹೇಳೋ ಪತ್ರ. ಇದರಿಂದ ನಿನಗೂ ಒಳ್ಳೇದು, ನಮಗೂ ಒಳ್ಳೇದು. ಸೈನ್ ಮಾಡು. ಒಂದ್ ವೇಳೆ ಬೇರೆ ಯಾರನ್ನೋ ನನ್ ಮದ್ವೆ ಆದೆ ಅಂತ ಅನ್ಕೋ, ನಾನ್ ಖುಷಿಯಾಗಿರ್ತೀನ? ಮನೇಲೆಲ್ರು ಮಾತಿನ ಮುಂಚೆ ಮುದ್ದಿನ ಮಗಳು ಅಂತ ಹೇಳ್ತಾರೆ. ಆದ್ರೆ ಈ ಮುದ್ದಿನ ಮಗಳ ಮನಸ್ಸನ್ನ ಯಾರು ಅರ್ಥನೇ ಮಾಡ್ಕೊಳ್ತಿಲ್ಲ. ಅಟ್ಲೀಸ್ಟ್ ನೀನು ಅದಕ್ಕೆ ಆದ್ರೂ ನನ್ ಪರ ಇರ್ತೀರ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ನೀವು ಇಲ್ಲ. ಮಾತಾಡೋಣ, ಯಾಕೆ ಸುಮ್ನೆ ಇದೆಯಾ? ಬಾಯಿ ಮಾತಲ್ಲಿ ಸಮಾಧಾನ ಮಾಡೋದು ಸುಲಭ, ಆದ್ರೆ ನನಗೀಗ ಉತ್ತರ ಬೇಕು. ನನ್ ಸಮಸ್ಯೆಗೆ ಪರಿಹಾರನೂ ಬೇಕು. ಅದು ನಿನ್ ಕೈಲಿ ಕೊಡ್ಸಕ್ಕಾಗತ್ತಾ? ದೊಡ್ಡ ಶ್ರೀಮಂತಲಾಗೋ ಚಟ ಇದೆಯಲ್ಲ? ಹೌದು ಇದೆ, ಅದಕ್ಕೆ ಇವನ್ನ ದೂರ ಇಡ್ತಾ ಇರೋದು. ಇಲ್ಲ ಅಂದ್ರೆ ನನ್ನ ಕೈಗೆ ತಟ್ಟೆ ಕೊಟ್ಟು ತಿರುಪೆ ಎತ್ತಿಸ್ತಾನೆ.
ಖಂಡಿತ ಹಾಗೆ ಮಾಡಲ್ಲ ದಿವ್ಯಾ, ನನ್ನ ನಂಬು. ಕಷ್ಟಪಟ್ಟು ದುಡ್ದು ನಿನ್ನ ಸಾಕ್ತೀನಿ. ಒಂದೇ ಒಂದು ಚಾನ್ಸ್ ಕೊಡು. ಇನ್ನು ಒಂದೇ ಒಂದು ಮಾತಾಡಿದ್ರು ಸರಿಗಿರಲ್ಲ. ಆಗಿದ್ದಾಗ ಹೋಯ್ತು ರೀ. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ನೀವು ಹೀಗಿದ್ರೆ ನನ್ನ ಕೈ ಕಾಲೇ ಆಡಲ್ಲ. ನೀವೆಲ್ಲ ಏನೋ ನಿರ್ಧಾರ ಮಾಡಿದ್ದೀರಲ್ಲ, ಅದನ್ನೇ ಮಾಡಿ. ನೀವೇ ಮುಂದೆ ನಿಂತು ಎಲ್ಲ ಮಾಡಿಕೊಡ್ಬೇಕಾಗಿರೋದಲ್ವಾ? ಈ ವಿಷಯದಲ್ಲಿ ನನಗೆ ಸಮ್ಮತಿ ಇಲ್ಲ ಸೀತಾ. ಮೇಲಾಗಿ ಗುರುಗಳಿಗೆ ಈ ನಿಶ್ಚಿತಾರ್ಥ ಅಂತೂ ಇಷ್ಟವೇ ಇಲ್ಲ. ಇದೆಲ್ಲಕ್ಕಿಂತ ಮಿಗಿಲಾಗಿ ಹುಡುಗಿಗೆ ಈ ನಿಶ್ಚಿತಾರ್ಥ ಇಷ್ಟವೇ ಇಲ್ಲ. ರಿತು ಅಷ್ಟೊಂದು ಸಲ ಬೇಡ ಬೇಡ ಅಂತ ಹೇಳ್ತಿದ್ರು, ನೀವು ಬಲವಂತವಾಗಿ ನಿಶ್ಚಿತಾರ್ಥ ಮಾಡ್ತಿದ್ದೀರಲ್ಲ, ಇದು ಸರಿನಾ? ಒಂದು ಹೆಣ್ಣಾಗಿ, ಒಂದು ತಾಯಿಯಾಗಿ ನಿನಗೂ ಅವಳ ಮನಸ್ಥಿತಿ ಗೊತ್ತಾಗದೆ ಹೋಯ್ತಲ್ಲ. ಈ ಕಾಲ ಮಿಂಚೋಗಿದೆ ರೀ. ನಡಿಬೇಕಾಗಿರೋದು ಎಂಗೇಜ್ಮೆಂಟನ್ನು ನಿಲ್ಲಿಸ್ಬಿಟ್ರೆ ನಮ್ಮ ಮನೆತನಕ್ಕೆ, ನಮ್ಮ ಹುಡುಗಿಗೆ ಕೆಟ್ಟ ಹೆಸರು ಬರುತ್ತೆ. ಅದಾಗೋದು ಬೇಡ ರೀ. ಹುಡುಗಿ ತಂದೆ ಆಗಿ ಲಕ್ಷ್ಮಣ ನಿರ್ಧಾರ ಮಾಡಾಗಿದೆ. ಮನೆ ಹಿರಿಯರಾಗಿ ನಾಳೆ ಅವನಿಗೆ ಸಹಕರಿಸಬೇಕಾಗಿರೋದು ನಮ್ಮ ಕರ್ತವ್ಯ. ದಯವಿಟ್ಟು ಇಲ್ಲ ಅನ್ಬೇಡಿರಿ. ಆಯಿತು, ನಾನಿಷ್ಟೆಲ್ಲ ಹೇಳಿದ ಮೇಲೂ ನಿಮ್ಮದೇ ಹಠ ಸಾಧಿಸೋದಾದರೆ ಆಯಿತು, ನಾನು ನಿಮಗೆ ಸಹಕರಿಸ್ತೀನಿ. ಮನೆ ಹಿರಿಯನಾಗಿ ನಾಮಕಾವಸ್ಥೆಗೆ ಮಾತ್ರ ಇದರಲ್ಲಿ ಇರ್ತೀನಿ, ಆದರೆ ಸಂತೋಷವಾಗಿ ಅಂತೂ ಇರೋದಿಲ್ಲ. ನೀನೆಲ್ಲಿ ಹೋಗ್ತೀಯಾ? ನೀನೊಂಥರ ವಿಕ್ರಮನ್ ಹೆಗ್ಲೇರಿರೋ ಬೇತಾಳದ ಥರ. ನೀನು ಎಲ್ಲಿಗೂ ಹೋಗಲ್ಲ, ಐ ಆಮ್ ಶ್ಯೂರ್. ಆ ಥರ ಪರಿಸ್ಥಿತಿ ಬಂದರೆ ಯಾವ ಥರ? ಅದೇ ನಾನು ನೀನು ಬೇರೆ ಆಗೋ ಥರ. ಆ ಥರ ಪರಿಸ್ಥಿತಿ ಯಾಕೆ ಬರುತ್ತೆ ಸತ್ಯ? ಸುಮ್ಮನೆ ಏನೇನೋ ಯೋಚನೆ ಮಾಡ್ತೀಯಾ? ಯಾವುದು ಶಾಶ್ವತ ಅಲ್ಲ ಬೇಬಿ. ಇವತ್ತಿದ್ದು ನಾಳೆ ಇರಲ್ಲ. ಯಾಕೆ ಈ ಥರ ನೆಗೆಟಿವ್ ಥಾಟ್ಸ್ನೆಲ್ಲ ನಿನ್ನ ತಲೆಯಲ್ಲಿ ತುಂಬ್ಕೊಂಡಿದ್ಯಾ ಸತ್ಯ? ಅಮ್ಮ ಏನಾದರೂ ಹೇಳಿದ್ರ? ಅವ್ರು ಯಾಕೆ ಏನಾದರೂ ಅಂತಾರೆ ಅಮೂಲ್ ಬೇಬಿ? ಏನು ಅಂದಿಲ್ಲ. ಮತ್ತೆ ಯಾಕೆ ಇವತ್ತು ಇಷ್ಟೊಂದು ಅಪ್ಸೆಟ್ ಆಗಿದ್ಯಾ? ಏನೋ ನಾವಿಬ್ರು ಬೇರೆ ಆಗ್ತೀವಿ ಅನ್ನೋ ಥರ ಮಾತಾಡ್ತಾ ಇದೆಯಲ್ಲ. ಹಾಗೆ ಸುಮ್ಮನೆ ಕೇಳಬೇಕು ಅನ್ನಿಸ್ತು. ನೀನು ಸುಮ್ಮನೆ ಯಾವತ್ತೂ ಏನೇನು ಕೇಳಲ್ಲ ಅಂತ ನನಗೆ ಗೊತ್ತು. ಆದರೆ ಒಂದಂತೂ ಸತ್ಯ, ನೀನು ಅನ್ಕೊಂಡಿರೋ ಥರ ಏನೂ ಆಗಲ್ಲ. ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ, ನೀನು ನನ್ನನ್ನು ಬಿಟ್ಟು ಹೋಗಲ್ಲ, ಸರಿನಾ? ಅಲ್ಲ ಸತ್ಯ, ಎಲ್ಲರೂ ನಿನ್ನ ಗಂಡ್ ಬೀರಿ ಅಂತ ಇರ್ತಾರೆ. ಆದ್ರೆ ನೀನ್ ನೋಡಿದ್ರೆ ಒಳ್ಳೆ ಚಿಕ್ಕ ಮಕ್ಕಳ ತರ ಆಡ್ತಿಯಲ್ಲ. ದೊಡ್ಡ ಲೂಸ್ ನೀನು, ಎಮೋಷನಲ್ ಫೂಲ್. ಬೇಡ ಅಮೂಲ್ ಬೇಬಿ, ರೇಗಿಸ್ಬೇಡ. ನನಗೆ ಕೋಪ ಬಂದ್ರೆ ಬಂದ್ರೆ ಏನ್ ಮಾಡ್ತೀಯಾ?
ಈ ಹುಡುಗಿರ ಕೋಪ ಬಂದ್ರೆ ಅದನ್ನ ಹೇಗೆ ಸಮಾಧಾನ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. 10 ನಿಮಿಷ ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ಎಲ್ಲಿಗೆ? ಬರ್ತೀನಿ ಅಂತ ಹೇಳಿದ್ನಲ್ಲ, ವೇಟ್ ಮಾಡು. ಇನ್ನೆಷ್ಟು ದಿನ ನಾನು ಅಮೂಲ್ ಬೇಬಿ ಜೊತೆ ಇರ್ತೀನೋ ಗೊತ್ತಿಲ್ಲ, ಆದರೆ ಇರೋ ಅಷ್ಟು ದಿನ ಖುಷಿ ಖುಷಿಯಾಗಿ ಚೆನ್ನಾಗಿರ್ಬೇಕು. ಜಾನಕಿ, ಇವರಿಬ್ಬರದು ಮುಂದಿನ ಕತೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲೇ. ದಿವ್ಯಾ ಅಂತೂ ಅಳಿಯಂದ್ರ ಹತ್ರ ಮಾತಾಡೋಕ್ಕೆ ತಯಾರಿಲ್ಲ. ಅವಳು ಮೊದಲೇ ಹಠಮಾರಿ, ಅವಳು ಹೇಳಿದ್ದೇ ಆಗ್ಬೇಕಲ್ಲ ಅತ್ತೆ. ಅಳಿಯಂದ್ರು ನೋಡಿದ್ರೆ ಅಷ್ಟೊಂದು ಪೇಚಾಟದಲ್ಲಿದ್ದಾರೆ. ಅವ್ರಿಗೂ ಅವಳಿಗೂ ಸಂಬಂಧನೇ ಇಲ್ಲ ಅನ್ನೋ ಥರದಲ್ಲಿದ್ದಾಳೆ. ಇವಳನ್ನು ಹೇಗೆ ಸುಧಾರಿಸೋದು ಅಂತ ನಂಗೆ ಅರ್ಥನೇ ಆಗ್ತಿಲ್ಲ ಅತ್ತೆ. ಇವಳಿಗೆ ಸತ್ಯ ಇದ್ರೇ ಸರಿ, ನಮಗೆ ಬಗ್ಗಲ್ಲ ಬಿಡಿ. ಅದೇನೋ ಸರಿ. ಜಾನಕಿ, ನೀನು ಬೆಳಗ್ಗೆಯಿಂದ ಏನು ತಿಂದಿಲ್ವಲ್ಲೇ? ತಿಂಡಿ ಊಟ ಏನು ಬೇಡವಾ? ಒಂದು ತೊಟ್ಟು ನೀರು ಕುಡ್ದಿಲ್ವಲ್ಲೇ? ಹೀಗಾದ್ರೆ ಹೇಗೆ ಅಂತ. ಅವಳು ಏನೇ ಮಾಡಿರಲಿ ಅತ್ತೆ, ಹೆತ್ತ ಮಗಳು ಊಟ ಮಾಡಲಿಲ್ಲ ಅಂದರೆ ಯಾವ ತಾಯಿ ಗಂಟ್ಲಲ್ಲಿ ಇಳಿಯುತ್ತೆ ಹೇಳಿ? ಬಿಡು, ಅವಳಿಗೇನೋ ವಯಸ್ಸಿದೆ, ತಡ್ಕೋತಾಳೆ. ನೀನು ಉಪವಾಸ ಇದ್ರೆ ನಿನ್ನ ಆರೋಗ್ಯ ಏನಾಗಬೇಕು ಹೇಳು? ಊಟ ಮಾಡೆ. ಅಲ್ಲ ಅತ್ತೆ, ಅದು ದಿವ್ಯಾನ ಒಪ್ಪಿಸಿ ಅವಳಿಗೆ ಊಟ ಮಾಡಿಸೋ ಜವಾಬ್ದಾರಿ ನಂದು, ಸರಿನಾ? ಅವಳು ಊಟ ಮಾಡಿದ ತಕ್ಷಣ ನಾನು ಮಾಡ್ತೀನಿ ಅತ್ತೆ. ಯಾಕೆ ದಿವ್ಯಾ ನನ್ನ ಮೇಲೆ ನಿನ್ನ ಕೋಪನ ಊಟದ ಮೇಲೆ ತೋರಿಸ್ತಿದ್ಯಾ? ಯಾಕೆ ನಿನಗೆ ಇಷ್ಟೊಂದು ಹಠ? ನೋಡ್ ಸತ್ಯ, ನಾನು ಏನ್ ತಂದಿದ್ದೀನಿ ಅಂತ. ನಿನ್ ಫೇವ್ರೆಟ್ ಮಿರ್ಚಿ ಮಂಡಕ್ಕಿ. ಗೊತ್ತು, ಆದ್ರೆ ಇದನ್ನ ಯಾಕೆ ತರಕೋದೆ ಅಮೂಲ್ ಬೇಬಿ? ವಾಟ್ ಅ ಸ್ಟೂಪಿಡ್ ಕ್ವೆಶ್ಚನ್ ಸತ್ಯ. ಮಿರ್ಚಿ ಮಂಡಕ್ಕಿ ಏನಕ್ಕೆ ತರ್ತಾರೆ? ತಿನ್ನಕ್ತಾನೆ. ನೀನ್ ಮೂಡ್ ಬೇರೆ ಆಫ್ ಆಗಿತ್ತಲ್ಲ, ಇದು ನಿನ್ ಫೇವ್ರೆಟ್ ಸ್ನ್ಯಾಕ್ ಅಂತ ನನಗೆ ಗೊತ್ತು, ಅದಕ್ಕೆ ತಂದೆ. ತಗೋ, ತಿನ್ನು. ಥ್ಯಾಂಕ್ ಯು ಅಮೂಲ್ ಬೇಬಿ. ಹಲೋ ಸಾಹೇಬ್ರೆ, ನೀವ್ಯಾಕೆ ಬರೀ ಸ್ವೀಟ್ ಮಂಡಕ್ಕಿ ತಿಂತಿದ್ದೀರಾ? ನಿಮಗೆ ಖಾರ ಮಂಡಕ್ಕಿ ಬೇಡವಾ? ನೀನ್ ತಿನ್ನು ಸತ್ಯ, ನಿನ್ ಲೆವೆಲ್ ಖಾರ ನನ್ ಕೈಲಿ ತಿನ್ನಕ್ಕಾಗಲ್ಲ. ನನ್ಗೇನಿದ್ರು ಇದೆ ಸರಿ. ಇದೇ ನನಗಾಗಲ್ಲ ಅನ್ನೋದು. ಇದ್ರಲ್ಲಿ ಏನಿದೆ? ಸಪ್ಪೆ ಅದು. ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿ ತಿನ್ಬೇಕು ಕಣಯ್ಯ. ತಗೋ ತಿನ್ನು. ಏ ಸತ್ಯ, ಅದು ತುಂಬಾ ಖಾರ ಇರುತ್ತೆ, ಬೇಡ ನಂಗೆ, ನನ್ ಕೈಲಿ ಆಗಲ್ಲ. ತಿನ್ನು ಅಮಲ್ ಬೇಬಿ. ಬೇಡ. ಖಾರ ಖಾರ ಖಾರ. ಇಷ್ಟಕ್ಕೆ ಖಾರನಾ? ನೀನ್ ಒಳ್ಳೆ. ನಾನು ಹೇಳ್ದೆ ಅಲ್ವಾ ನನಗ್ ಬೇಡ ಅಂತ. ಇವಾಗ ನೋಡು, ಜೀವನದಲ್ಲಿ ಎಲ್ಲ ಮಸಾಲೆಗಳು ಇರ್ಬೇಕು ಕಣಯ್ಯ, ಆಗ್ಲೇ ನಾಲ್ಗೆಗೂ ರುಚಿ, ಲೈಫ್ಗೂ ರುಚಿ. ಅಮ್ಮ ತಾಯಿ, ಇಂಥ ಡೀಪ್ ಫಿಲಾಸಫಿ ಇಲ್ಲ ನನಗೆ ನೀನು ಹೇಳಕ್ ಹೋಗ್ಬೇಡ. ನಂದೇ ನನ್ಗಾಗಿದೆ. ಏನೋ ಪಾಪ ಹುಡುಗಿ ಅಪ್ಸೆಟ್ ಆಗಿರ್ಲು ಅಂತ ನಿನ್ ಫೇವ್ರೆಟ್ ಸ್ನ್ಯಾಕ್ ತಂದ್ರೆ ನಿನಗೆ ನನ್ನ ಮೇಲೆ ಕೇರೇ ಇಲ್ಲ. ಹೋಗು ನೀನು. ಹಾಗಿದ್ರೆ ಇದೇ ನಿನ್ ಕೊನೆ ನಿರ್ಧಾರನಾ? ಹೌದು. ಹಾಗಿದ್ರೆ ನನ್ ಕೊನೆ ನಿರ್ಧಾರನ ಕೇಳಿಸ್ಕೊ. ನಾಳೆ ನೀನು
10 ಗಂಟೆ ಹಾಗೆ ಇಲ್ಲಿಗೆ ಬಂದು ನನ್ನನ್ನು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಆಮೇಲೆ ನನ್ನ ಹೆಣನ ನೋಡ್ಬೇಕಾಗತ್ತೆ. ಆಯ್ತು ರೀತು, ಬರ್ತೀನಿ. ದಯವಿಟ್ಟು ಇನ್ನೊಂದ್ಸಲ ಸಾಯೋ ಮಾತಾಡ್ಬೇಡ ಪ್ಲೀಸ್. ಐ ಲವ್ ಯು ರಾಕಿ. ನಾಳೆ ಇಲ್ಲಿಗೆ ಬಂದು ನನ್ನನ್ನು ಕರ್ಕೊಂಡು ಹೋಗು. ಥ್ಯಾಂಕ್ ಯು. ರಿತು, ಈ ಸತ್ಯ ಎಲ್ರಿಗೂ ಊಟ ಬಡಿಸಿ ಆಮೇಲೆ ಅವಳು ಊಟಕ್ಕೆ ಕೂರ್ತಾ ಇದ್ಲು. ಇವತ್ತು ಯಾಕೆ ಮೊದಲೇ ಕೂತಿದ್ದಾಳೆ? ನೋಡ್ದ ಡಾಲಿಗೂ ಸತ್ಯ ಹೇಗೆ ಕಾರ್ತಿಕ್ ಪಕ್ಕ ಬಂದು ಕೂತ್ಕೊಡ್ಲು ಅಂತ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಹೀಗೆ ಎಲ್ಲರೂ ಇರುವಾಗ್ಲೇ ಅವನು ಪಕ್ಕ ಬಂದು ಕೂತಿದ್ದಾಳೆ ಅಂದರೆ ಏನಾದರೂ ಪ್ಲಾನಿಂಗ್ ಮಾಡ್ಕೊಂಡೇ ಬಂದಿರ್ತಾಳೆ ಡಾಲಿಗೂ. ಎಲ್ಲಿಗೆ ಹೋಗಿದ್ರಿ ಚಿಕ್ಕಮ್ಮ? ನಾನು ಮೇಲ್ ರೂಮಲ್ಲಿದ್ದೆ. ಸುಹಾಸ್, ನೀರು ಕುಡಿಯಪ್ಪ. ಸತ್ಯ ಏನು ಮಾಡ್ತಾ ಇದೆಯಾ? ಬಿಡು ನನ್ನ ಕೈನ. ಎಲ್ಲರೂ ಇಲ್ಲೇ ನೋಡ್ತಾ ಇದ್ದಾರೆ, ಪ್ಲೀಸ್ ಬಿಡು. ಕಾರ್ತಿಕ್, ನಿನ್ನ ಹೆಂಡತಿಗೆ ಹೇಳು ಇದು ಡೈನಿಂಗ್ ಟೇಬಲ್, ನಿನ್ನ ಬೆಡ್ರೂಮ್ ಅಲ್ಲ ಅಂತ. ಎಲ್ರ ಮುಂದೆ ಎಷ್ಟು ಅಸಹ್ಯವಾಗಿ ಆಡ್ತಿದ್ದಾಳೆ. ಸತ್ಯ ಪ್ಲೀಸ್ ಕೈ ಬಿಡು, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ನೀನ್ ಸುಮ್ಮನಿರು ಅಮಲ್ ಬೇಬಿ. ಅಲ್ಲ, ನಾನು ನನ್ನ ಗಂಡನ ಕೈ ಹಿಡ್ಕೊಂಡ್ರೆ ನೀನ್ ಯಾಕೆ ಹುರ್ಕೋತಿದ್ಯಾ ಕೀರ್ತನ? ಬೇಕಿದ್ರೆ ನೀನು ನಿನ್ ಗಂಡನ ಕೈ ಹಿಡ್ಕೋ. ಏ ಹುಡುಗಿ, ಇಷ್ಟು ದಿನ ನಿನಗೆ ಬರೀ ಸಂಸ್ಕಾರ ಮಾತ್ರ ಇಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಗೊತ್ತಾಯ್ತು ನಿನಗೆ ಸಾಮಾನ್ಯ ಜ್ಞಾನನೂ ಇಲ್ಲ ಅಂತ.
ಕಾರ್ತಿಕ್, ನಾಳೆ ಒಂದಿನಾದ್ರೂ ತುಂಬ ಗಂಭೀರವಾಗಿರಕ್ಕೆ ಹೇಳು ನಿನ್ನ ಹೆಂಡತಿಗೆ. ಇದು ನಮ್ಮ ಮನೆತನದ ಘನತೆಯ ಪ್ರಶ್ನೆ. ಈ ಮನೆ ಸೊಸೆ ಆದವಳು ಹೀಗೆಲ್ಲ ವಿಚಿತ್ರವಾಗಿ ಆಡಿದ್ರೆ ನೋಡಿದವ್ರು ಏನು ಅನ್ಕೊಳ್ಳಲ್ಲ. ದಿವ್ಯಾ, ಯಾಕೆ ಹೀಗೆ ಕೂತಿದ್ಯಾ? ಎದ್ದು ಹೋಗಿ ಸ್ನಾನ ಮಾಡು. ಹೇಗಿದೆಯಾ ನೋಡು. ನಿನ್ನ ಈ ಪರಿಸ್ಥಿತಿಲಿ ನೋಡೋಕ್ಕಾಗ್ತಿಲ್ಲ ಕಣೆ. ಯಾಕೆ ನಿನಗೆ ನೀನೇ ಶಿಕ್ಷೆ ಕೊಟ್ಕೊಳ್ತಿದೀಯ? ಜೀವನ ಅಂದಮೇಲೆ ಸೋಲು ಗೆಲುವು, ನೋವು ನಲಿವು ಎಲ್ಲ ಇರೋದೇ ಕಣೆ. ಎಲ್ಲನೂ ಎದುರಿಸ್ಬೇಕಲ್ವಾ? ಸತ್ಯನ ನೋಡು, ಅವಳು ಗೆಲುವು ಬಂದಾಗ ಹಿಗ್ಗಲ್ಲ, ನೋವಾದಾಗ ಕುಗ್ಗಲ್ಲ. ಅವಳ ಅಕ್ಕ ಕಣೆ ನೀನು, ಧೈರ್ಯವಾಗಿರ್ಬೇಕು. ಒಂದು ಸೋಲಿಗೆ ಈ ಥರ ಎಲ್ಲ ಕಳ್ಕೊಂಡಿರೋ ಥರ ಇದ್ರೆ ಹೇಗಿದ್ದೀವ್ಯಾ? ಆಗಿದ್ದಾಗೋಯ್ತು. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕಲ್ವಾ? ಬದುಕು ನಿಂತ ನೀರಾಗಬಾರ್ದು ಕಣೆ, ಹರಿತಾ ಇರಬೇಕು. ಅರ್ಥ ಮಾಡ್ಕೊಳೆ. ಜಾಸ್ತಿ ತಲೆ ತಿನ್ಬೇಡ. ನನಗಾಗ್ತಿರೋ ನೋವು ಸಂಕಟ ನಿಮ್ಗೆ ಅರ್ಥ ಆಗಲ್ಲ. ಹೋಗ್ತಾ ಇರೋ. ನಾನು ನಿನ್ನಮ್ಮ, ನಿನಗಿಂತ ಜಾಸ್ತಿ ಬದುಕನ್ನು ನೋಡಿದ್ದೀನಿ. ಆ ಅನುಭವದ ಮೇಲೆ ಹೇಳ್ತಿದ್ದೀನಿ. ಎಲ್ಲ ಸೋಲು ಗೆಲುವು ತಾತ್ಕಾಲಿಕ ಕಣೆ. ಇವತ್ತಿರೋದು ನಾಳೆ ಇರಲ್ಲ, ಇವತ್ತಿಲ್ಲದೆ ಇರೋದು ನಾಳೆ ಇರ್ಬೋದು. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಓಕೆ ಓಕೆ ಓಕೆ, ಆನ್ ದ ವೇ ಇದ್ದೀರಿ. ಅಲ್ಲಿಂದ ಹಾರ್ಡ್ಲಿ ನಮ್ಮ ಮನೆಗೆ ಇನ್ನೊಂದು 20 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಬನ್ನಿ ಬನ್ನಿ ಬನ್ನಿ, ಆರಾಮ್ಸೆ ಬನ್ನಿ. ಥ್ಯಾಂಕ್ ಯು. ಊರ್ಮಿಳಾ, ಊರ್ಮಿಳಾ. ಹಾಂ, ಏನ್ರಿ? ಗಂಡಿ ಕೂಡ ಬರ್ತಾ ಇದ್ದಾರೆ. ತಿಂಡಿ ವ್ಯವಸ್ಥೆ ಎಲ್ಲ ಆಗಿದೆ ತಾನೆ? ರೆಡಿ ಆಗ್ತಾ ಇದೆ ರೀ. ರೆಡಿ ಆಗ್ತಾ ಇದೆ ರೀ? ಅಮ್ಮ ತಾಯಿ ಅವ್ರು ಆಲ್ರೆಡಿ ಬರ್ತಾ ಇದ್ದಾರೆ. ಇನ್ನೊಂದು 20 ನಿಮಿಷ ನಮ್ಮ ಮನೆಗೆ ಬಂದ್ಬಿಡ್ತಾರೆ. ಹೋಗು ಹೋಗು, ಬೇಗ ರೆಡಿ ಮಾಡೋಗು. ಹೋಗು ಒಂದೇ. ಅಲ್ಲ, ಈ ರಾಕಿ ಬರ್ತಾನೋ ಬರಲ್ವೋ? ನಿನ್ನೆ ನೋಡಿದ್ರೆ ಅಷ್ಟೊಂದೆಲ್ಲ ಲೆಕ್ಚರ್ ಕೊಟ್ಟ. ಓಡೋಗೋದೆಲ್ಲ ತಪ್ಪು ಅಂತ ಹೇಳ್ದ. ಈಗ ಅದೇ ಯೋಚನೆಯಲ್ಲಿ ಅವ್ನು ಬರ್ದೇ ಹೋದ್ರೆ? ಬೇರೆಯವ್ರ ಜೊತೆ ನನ್ನ ಎಂಗೇಜ್ಮೆಂಟ್ ಆಗೋಗ್ಬಿಟ್ರೆ? ನೋ, ಹಾಗೆಲ್ಲ ಆಗಬಾರ್ದು. ಇವತ್ತೇನೇ ಆದರೂ ನಾನು ರಾಕೇಶ್ ಮದುವೆ ಆಗಲೇಬೇಕು ಅಷ್ಟೇ. ಅಯ್ಯೋ ದೇವ್ರೆ, ಟೈಮ್ ನೋಡ್ತಿದ್ರೆ ಒಂದೊಂದು ನಿಮಿಷನೂ ಒಂದು ಮನೆ ವಾತಾವರಣ ನೋಡ್ತಿದ್ರೆ ಪಕ್ಕ ಎಲ್ಲರೂ ನನ್ನ ಮೇಲೆ ಕಣ್ಣಿಟ್ಟಿದ್ದಾರೆ. ಇಲ್ಲಿಂದ ಎಸ್ಕೇಪ್ ಆಗಿ ಹೋಗೋದು ಅಷ್ಟು ಈಸಿ. ಅಲ್ಲ ಸತ್ಯ, ಹಾಗಿದ್ದಾಗ ಹೀಗಿರು ಅಂತ ಬೈತೀರಾ, ಹೀಗಿದ್ದಾಗ ಹಾಗೆ ಹಾಕಿಲ್ಲ ಅಂತ ಹೇಳ್ತೀರಾ. ಏನಿಮ್ ಹುಡುಗಿರ್ಗಳು? ನಾವು ಹುಡುಗಿರ್ ಹಾಗೆ, ಹೀಗಂದ್ರೆ ಹಾಗೆ, ಹಾಗಂದ್ರೆ ಹೀಗೆ. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋನು ಸತ್ತ. ಅರ್ಥ ಮಾಡ್ಕೊಳ್ದೇ ಇರೋನು ಸತ್ತ.
ಹಲೋ ಮೇಡಮ್, ಎಲ್ಲಿ ಕಳ್ದೋದ್ರಿ? ಅಮೂಲ್ ಬೇಬಿ, ನಿನ್ನ ಹತ್ರ ಮಾತಾಡ್ಕೊಂಡು ನಿಂತ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಹುಡುಗನ ಕಡೆ ಅವರು ಬರೋ ಟೈಮ್ ಆಯ್ತು ಅಂತ ಹೇಳ್ತಿದ್ರು. ನೀನ್ ಕೆಳಗೆ ಹೋಗಿ ಏನ್ ವ್ಯವಸ್ಥೆ ಬೇಕು ಅಂತ ನೋಡ್ಕೊ. ನಾನು ಚಿಕ್ಕತ್ತೆ ರಿತುನ್ ರೆಡಿ ಮಾಡಿ ಕರ್ಕೊಂಡ್ ಬರ್ತೀವಿ. ಈಗ ನೀನ್ ಹೋಗಿ ಏನಾದ್ರೂ ಹೆಲ್ಪ್ ಮಾಡು. ಹೋಗು ಅಮೂಲ್ ಬೇಬಿ, ಹೋಗು. ನನ್ನ ಕೈಲಿ ಏನೂ ಇಲ್ಲ. ಹಾಗೆ ನೋಡಿದ್ರೆ ಯಾರ ಕೈಲೂ ಏನೂ ಇಲ್ಲ. ನಿಮ್ಮಪ್ಪ ನಿರ್ಧಾರ ಮಾಡಾಗಿದೆ. ಎಲ್ಲರೂ ಅದ್ರ ಪ್ರಕಾರ ನಡ್ಕೋತಿದ್ದಾರೆ ಅಷ್ಟೇ. ನಾನು ರಾಕೇಶ್ನ ಪ್ರೀತಿ ಮಾಡಿದ್ದು ಅಷ್ಟೊಂದು ದೊಡ್ಡ ತಪ್ಪಾಯ್ತಮ್ಮ. ಹಿಂದೆ ಮುಂದೆನೂ ನೋಡ್ದೆ ಯಾರಿಗೂ ಕಟ್ತಾ ಇದ್ದೀರಾ. ರಿತು, ನೀನು ರೆಡಿ ಆಗು ಮಗಳೇ. ಹುಡುಗನ ಕಡೆಯವ್ರು ಬರೋ ಹೊತ್ತಾಯ್ತು. ಈ ಥರ ಸಪ್ಪಗಿದ್ರೆ ಅವ್ರು ಏನು ಅನ್ಕೋತಾರೆ ಹೇಳು? ನಿಮ್ಮ ಅಪ್ಪನಿಗೂ ಕೋಪ ಬರುತ್ತೆ. ಸ್ವಲ್ಪ ನಗ್ನಾಗ್ತಾ ಇರೆ. ಹೇಗಮ್ಮ ನಗ್ಗೆ? ಹೆಣ್ಮಕ್ಳು ನೋವನ್ನ ನುಂಗಿ ನಗೋದನ್ನ ಕಲಿಬೇಕು ಪುಟ್ಟ. ಆಗ್ತಿಲ್ಲ. ಅಮ್ಮ ಮಗಳೇನೋ ಡೀಪಾಗಿ ಮಾತಾಡ್ತಾ ಇರೋ ಹಾಗಿದೆ. ನಾನೇನಾದ್ರೂ ಬಂದು ತಪ್ಪು ಮಾಡಿದ್ನಾ? ಹುಡುಗಿನೇ ಹೀಗೆ ಸಪ್ಪಗಿದ್ರೆ ಹೇಗೆ? ಹುಡುಗನ ಮನೆಯವರು ಹುಡುಗಿಗೆ ನಗಕ್ ಬರಲ್ಲ ಅಂತ ನಿನ್ನನ್ನು ರಿಜೆಕ್ಟ್ ಮಾಡ್ಬಿಡ್ತಾರಷ್ಟೇ. ಹಾಗೆ ಏನಾದ್ರೂ ಆಗಿದ್ದಿದ್ರೆ ಚೆನ್ನಾಗಿರೋದು. ನನಗೆ ನಿನ್ನ ನೋವು ಅರ್ಥ ಆಗತ್ತೆ ರಿತು. ಆದ್ರೆ ಈಗ ವಿಷಯ ತುಂಬಾ ಮುಂದುವರೆದ್ಬಿಟ್ಟಿದೆ. ನೀನ್ ರೆಡಿ ಆಗು. ನೀವು ಕೈ ಕೊಟ್ಬಿಟ್ರಲ್ಲ ಅತ್ಗೆ. ನಾನು ಬೇರೆ ಹುಡುಗನ್ ಮದ್ವೆ ಆದ್ರೆ ರಾಕಿ ಖುಷಿಯಾಗಿರ್ತಾನ. ಅವನಿಗೆ ನೋವಾದ್ರೆ ನಿಮಗ್ ನೋವಾಗೋದಿಲ್ವಾ? ಆಗತ್ತೆ ರಿತು. ಆದ್ರೆ ಈ ನೋವಿಂದ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ ಅಲ್ವಾ? ಹೀಗೆ ಮಾತಾಡ್ಕೊಂಡು ನಿಂತ್ರೆ ಟೈಮ್ ಆಗತ್ತೆ. ನೀನ್ ರೆಡಿ ಆಗ್ಬೇಕು. ಚಿಕ್ಕತ್ತೆ ಬಾ ಬಾ ರಿತು. ರಿತು, ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ಯಾ ಗೊತ್ತಾ? ನಿನ್ಗೆ ನನ್ನ ದೃಷ್ಟಿನೇ ತಾಕತ್ತೆ. ಎಷ್ಟು ಬೇಗ ಬೆಳೆದ್ಬಿಟ್ಟೆ ಪುಟ. ನೀನ್ ಮೊನ್ನೆ ತಾನೇ ಹುಡ್ದಾಗಿದೆ. ಇಷ್ಟು ಬೇಗ ಮದುವೆ ವಯಸ್ಸಿಗೆ ಬಂದ್ಬಿಟ್ಟೆ ನೋಡು. ಅಮ್ಮ ಗೆಜ್ಜಮ್ಮ ಯಾವಾಗ್ಲೂ ಹೇಳ್ತಿದ್ರು ಹೆಣ್ಮಕ್ಳು ಬೇಗ ಬೆಳೀತಾರೆ ಅಂತ. ರಿತುನ್ ನೋಡಾದ್ಮೇಲೆ ನನ್ಗೂ ಹೌದು ಅನ್ನಿಸ್ತಾ ಇದೆ. ಚಿಕ್ಕತ್ತೆ, ಎಲ್ಲ ಸರಿಯಾಗೇ ಇದೆ. ಆದ್ರೂ ಏನೋ ಕಡಿಮೆ ಆಗ್ತಾ ಇದೆ. ಏನು ಅಂತ ನೋಡಿ ನಿಮ್ಗೇನಾದ್ರೂ ಗೊತ್ತಾಗತ್ತಾ? ಎಲ್ಲ ಸರಿಯಾಗೇ ಇದೆಯಲ್ಲ ಸತ್ಯ? ಈ ಮುದ್ದು ಮುಖದಲ್ಲಿ ನಗುನೇ ಇಲ್ಲ. ನಗು ಇಲ್ಲದೆ ಹೋದ್ರೆ ಅಲಂಕಾರ ಕಂಪ್ಲೀಟ್ ಆಗೋದಾದ್ರೂ ಹೇಗೆ? ರಿತು,
ಈ ಮುಖಕ್ಕೆ ನಗುನೇ ಆಭರಣ. ನಗು. ಹೌದು ರೀತು, ನೀನು ಈ ರೀತಿ ಇದ್ರೆ ನೋಡೋಕ್ಕಾಗಲ್ಲ. ನಗು ಪುಟ್ಟ. ಈಗ ಸರಿ ಹೋಯ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಕಾರ್ತಿಕ್, ಬೀಗರಿಗೆ ಗೆಸ್ಟ್ ರೂಮ್ ತೋರಿಸು, ಫ್ರೆಶ್ ಅಪ್ ಆಗಿ ಬರಲಿ. ಸರಿಮಾ, ಬನ್ನಿ. ಇದೆಲ್ಲ ನಾವು ನಿಮಗೆ ಅಂತ ಕೊಡ್ತಾರೋ ಮೊದಲನೇ ಉಡುಗೊರೆ ದಿವ್ಯಾ. ಅಷ್ಟೋ ಇಷ್ಟು ಅಂತ ಯಾಕಂತೀಯ ರುಕ್ಮಿಣಿ? ಇನ್ಮೇಲೆ ನಾವು ಎಲ್ಲ ದುಡಿಯೋದಲ್ಲ ಇವರಿಬ್ರಿಗೇನೆ. ಆವತ್ತು ಇವನು ನನ್ನ ಜೊತೆ ತೋರಿಸಿದ ಲೇಡಿ ಬಾಲನ ಅಮ್ಮ ಅಲ್ಲ, ನಾನು ಅವನ ಅಪ್ಪ ಅಲ್ಲ. ಅದೆಲ್ಲವೂ ನಾಟಕ, ಬಾಲ ಮಾಡಿರೋ ಸೆಟಪ್. ನಾನು ಮೋಸ ಹೋಗ್ಬಿಟ್ಟು ಇಲ್ಲ, ನಾನು ಮೋಸ ಹೋಗ್ಬಾರ್ದು. ಇದಕ್ಕೆ ತಕ್ಕ ಪ್ರತಿಕಾರ ತೀರಿಸ್ಕೊಳ್ಳೇಬೇಕು. ಬಾಲನ್ ಸುಮ್ಮನೆ ಬಿಡಬಾರ್ದು, ಬಾಲನ್ ಸುಮ್ಮನೆ ಬಿಡಬಾರ್ದು. ಬಾಲನ್ ಮಾತ್ರ ಸುಮ್ಮನೆ ಬಿಡಲ್ಲ. ನಾನು ಪ್ರೀತಿಸಿರೋ ಹುಡುಗಿ ಇವತ್ತು ನನ್ನಿಂದಾನೇ ನೋವು ಪಡೋ ಥರ ಆಯ್ತಲ್ಲ. ಬಾಲ, ಎಂಥ ಕೆಲಸ ಮಾಡಿಬಿಟ್ಟೆ ನೀನು. ಸಮಯ ಆಯಿತು, ಹುಡುಗನ ಕಡೆಯವರೆಲ್ಲ ಬಂದ್ರಲ್ಲ, ಹುಡುಗಿನ ಕರೆಸ್ಬೋದಲ್ಲ? ಉರ್ಮಿಳಾ, ಗಣೇಶನ ಪೂಜೆ ಆಗಿದೆ, ಲಗ್ನ ಪತ್ರಿಕೆ ಬರೆಯೋಣ ವರಾಯರೆ. ರಾಕಿ, ಎಲ್ಲೋ ಇದೆಯಾ? ಬೇಗ ಬಂದು ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗೋ. ಅಲ್ಲ ಡಾರ್ಲಿಂಗು, ರಿತು ಯಾಕೋ ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿರೋ ಆಗಿದೆ. ಆಫ್ಕೋರ್ಸ್ ಸುಹಾಸ್, ಇಷ್ಟ ಇಲ್ಲದೆ ಇರೋ ಎಂಗೇಜ್ಮೆಂಟ್ ಅಲ್ವಾ,
ಅಪ್ಸೆಟ್ ಆಗದೆ ಇನ್ನೇನು ಮಾಡ್ತಾಳೆ. ಆ ರಾಕೇಶ್ ಅಂತವನ್ನ ಲವ್ ಮಾಡಿದ್ರೆ ಅವಳ ಗತಿ ಇದೆ ಅಂತ ಅವಳಿಗೆ ಅರ್ಥ ಆಗಿರುತ್ತೆ. ಅಮ್ಮ, ಮನಸ್ಸಿನಲ್ಲಿ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಪತ್ರಿಕೆಗೆ ಅರಿಶಿನ ಕುಂಕುಮ ಹಚ್ಚಿ. ಲಗ್ನ ಪತ್ರಿಕಾ ದೇವತೋಭ್ಯೋ ನಮೋ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಶ್ರೀ ಕೋಟೆ ಮನೆ ರಾಮಚಂದ್ರ ರಾಯರ ತಮ್ಮನಾದ ಶ್ರೀ ಲಕ್ಷ್ಮಣ್ ಕೋಟೆ ಮನೆ ಮತ್ತು ಶ್ರೀಮತಿ ಊರ್ಮಿಳಾ ಕೋಟೆ ಮನೆ ಇವರು ಮಗಳಾದ ರೀತು ಅನ್ನೋ ಹುಡುಗಿಯನ್ನು ಪುರೋಹಿತ್ರೆ, ನೀವು ಮುಂದುವರಿಸಿ. ರೀತು ಅನ್ನೋ ಹುಡುಗಿಯನ್ನು ವಿದ್ಯಾಸಾಗರ್ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಪ್ರತಾಪ್ ಕುಮಾರ್ ಮತ್ತು ವಸುಧಾ ಪ್ರತಾಪ್ ಇವರ ಮಗನಾದ ವಿದ್ಯಾಸಾಗರ್ ಎಂಬ ವರನಿಗೆ ಗಂಡು ಹೆಣ್ಣು ಹೋಗಿ ಕೊಟ್ಟ ಹೊಸ ಬಟ್ಟೆನ ಹಾಕೊಂಡು ಬನ್ನಿ. ಕಾರ್ತಿಕ್, ನೀನು ಜೊತೆಲಿ ಹೋಗು. ಪುರೋಹಿತ್ರೆ, ಮುಂದೆ ಒಬ್ರಿಗೊಬ್ರು ಉಂಗುರ ಬದಲಾಯಿಸೋ ಕಾರ್ಯಕ್ರಮ ತಾನೆ? ಹೌದು ರಾಯರೇ, ಆರ ಬದಲಾಯಿಸಿ ಉಂಗುರ ಹಾಕಿದ್ರೆ ಇವತ್ತಿನ ಕಾರ್ಯಕ್ರಮ ಮುಗಿಯುತ್ತೆ. ಒಳ್ಳೇದು. ಭಗವಂತ ಎಲ್ಲನೂ ಹೀಗೆ ಚೆನ್ನಾಗಿ ನಡೀಲಿ. ಏನು ಯೋಚನೆ ಮಾಡಬೇಡಿ, ಎಲ್ಲ ಸಾಂಗವಾಗಿ ನೆರವೇರುತ್ತೆ. ಆ ದೇವರು ನಮ್ಮ ಕೈ ಬಿಡಲ್ಲ. ಹೌದು. ನೋಡಿದೆ ಡಾರ್ಲಿಂಗು, ರಿತು ಎಂಗೇಜ್ಮೆಂಟ್ ಇದೆ ಅಂತ ಎಲ್ಲರೂ ಎಷ್ಟು ಖುಷಿಯಲ್ಲಿದ್ದಾರೆ. ನೋಡೋಣ ಇವ್ರ ಖುಷಿ ಇನ್ನ ಅದು ಎಷ್ಟೊತ್ತವರೆಗೂ ಇರುತ್ತೆ ಅಂತ. ಗಂಡಿನ ಕಡೆಯವ್ರು ಬಂದಾಯ್ತು, ಸಮಯ ಆಗ್ತಾ ಇದೆ, ಹೆಣ್ಣನ್ನು ಕರೆಸ್ಬಿಡಿ. ಆಯ್ತು. ಕಾರ್ತಿಕ್, ಕಾರ್ತಿಕ್, ಹೇಳಿ ಚಿಕ್ಕಪ್ಪ. ಏನೋ ಇದು, ನೀನು ಈ ಕಡೆಯಿಂದ ಬರ್ತಾ ಇದೆಯಾ? ನಿನಗೆ ರಿತು ಜೊತೆ ಇರೋದು ತಾನೇ ಹೇಳಿದ್ದು ನಾನು. ಅದು ಮಂಜ ಏನೋ ಕೆಲಸ ಇದೆ ಅಂತ ಹೇಳ್ದ, ಅದಕ್ಕೆ ಕೆಳಗಡೆ ಬಂದೆ. ನಾನು ಹೋಗಿ ಕರ್ಕೊಂಡು ಬರ್ತೀನಿ.
ರಿತು ರೆಡಿ ಆದ್ಯಾ ಪುಟ್ಟ? ರಿತು ರಿತು